ನಾವು ಹುಟ್ಟಿದ ದಿನಗಳಿಂದಲೂ ಸಹ ಪ್ರತಿ ವರ್ಷ ನಮ್ಮ ಗ್ರಾಮಕ್ಕೆ ವೈರ್ಮುಡಿ ಉತ್ಸವವನ್ನು ಪ್ರತಿ ವರ್ಷ ಆಗಮಿಸ್ತಾ ಇದೆ. ಹಾಗಾಗಿ ಈ ಸುಪ್ರಸಿದ್ಧ ವೈರ್ಮುಡಿ ಮಹೋತ್ಸವಕ್ಕೆ ನಮ್ಮ ಗ್ರಾಮ ಎಲ್ಲರೂ ಕೂಡ ಮೇಲ್ಕೋಟೆಗೆ ತೆರಳಕ್ಕಾಗಲ್ಲ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಇಂತಹ ಒಂದು ಸುವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂತಹ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಎಲ್ಲ ಏನು ಈ ಉಸ್ತುವಾರಿಯನ್ನು ಬಹಳ ಅದ್ಭುತವಾಗಿ ವೈಭವೋಪೇತವಾಗಿ ಮೆರವಣಿಗೆಯನ್ನು ನಡೆಸ್ತಾ ಇದೆ, ಎಲ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕೆಂದರೆ ಗ್ರಾಮೀಣ ಜನರು ಅವರವರ ಮನೆ ಬಾಗಿಲಲ್ಲೇ ದೇವರ ದರ್ಶನವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೀವಿ. ಆ ಚಲುವನಾರಾಯಣ ಸ್ವಾಮಿ ಎಲ್ರಿಗೂ ಸಕಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹೌದು, ಇಲ್ಲಿ ಚಲುವನಾರಾಯಣನ ಒಕ್ಕಲು ಮನೆತನದವರು ಸುಮಾರು ಜನ ಇದ್ದಾರೆ. ಇಡೀ ಅರ್ಧ ಊರೇ ಆ ದೇವರ ಒಂದು ಒಕ್ಕಲರು ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಪ್ರೀತಿಯಿಂದ ನೆನ್ನೆಯಿಂದನೇ ನೋಡಿ ಎಲ್ಲ ಪ್ರಸಾದವನ್ನು ರೆಡಿ ಮಾಡಿಕೊಂಡು ಬರುವಂಥ ಎಲ್ಲ ಏನು ದರ್ಶನ ಮಾಡ್ತಾರೆ ಆ ಎಲ್ಲರಿಗೂ ಕೂಡ ವ್ಯವಸ್ಥಿತವಾಗಿ ದರ್ಶನವನ್ನು ಮಾಡಿ ಎಲ್ರಿಗೂ ಕೂಡ ಪ್ರಸಾದವನ್ನು ನಡೆಸ್ತಕ್ಕಂಥ ಪ್ರತೀತಿ ಭಾಳ ಹಿಂದಿನಿಂದಲೂ ಕೂಡ ನಡ್ಕೊಂಡ್ ಬಂದಿದೆ. ಅದು ಈ ವರ್ಷವೂ ಕೂಡ ಅದೇ ರೀತಿ ನಡೀತಾ ಇದೆ ಸರ್. ಒಂಥರ ಕ್ಯೂರಿಯಾಸಿಟಿ ಇತ್ತು, ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು. ನಾನು ಲಾಸ್ಟ್ ಟೈಮ್ ಬಂದಾಗ ನಂಗೆ ನೋಡೋಕ್ಕಾಗಿರಲಿಲ್ಲ, ಯಾವುದೋ ಎಕ್ಸಾಮ್ ಇತ್ತು ಅಂತ ಅಂದ್ಬಿಟ್ಟು ನಾನು ಮನೇಲೆ ಕೂತ್ಕೊಂಡು ಓದ್ತಾ ಇದ್ದೆ. ಆದರೆ ಈ ಸರಿ ನೋಡಲೇಬೇಕು ಅಂತ ಅಂದ್ಬಿಟ್ಟು ನಮ್ಮ ಆದಿಚುಂಚನಗಿರಿಯಿಂದ ಬಂದಿರೋದು, ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಸರ್. ಈಗ ನಾನೆಲ್ಲ ತುಂಬ ಲೇಟ್ ಆಗೋಯ್ತು ಅಂತ ಅಂದ್ಕೊಂಡೆ, ಬರ್ಬೇಕಾದ್ರೆ ಅಂದವೇ ನಾವು ಬಂದಾಗಲೇ ಅದು ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು ನನಗಂತೂ. ಅದರಿಂದ ನೋಡಿಲ್ಲ, ನಾವು ವೈರ್ಮುಡಿ ನೋಡಿಲ್ಲ, ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ. ಈಗ ಊರೂರ ಮೇಲೆ ಬರೋದ್ರಿಂದ ಒಂಥರ ಎಲ್ಲ ಜನಗಳಿಗೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ. ನನಗೆ ಒಂಥರ ಏನೋ ಒಂಥರ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು, ಈಗ ನೋಡೋದ್ನಲ್ಲ ಏನೋ ಒಂಥರ ಸಮಾಧಾನ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.